ಕುಟುಂಬನೂ ಮುಗಿಸಕ್ಕಾಗಲ್ಲ, ಶಿವರಾಮಣ್ಣ ಕುಟುಂಬನೂ ಮುಗಿಸ ಯಾರ ಕುಟುಂಬನ ಯಾರ ಕೈಲೂ ಮುಗಿಸಕ್ಕಾಗಲ್ಲ. ಆಮೇಲೆ ಆಗಿನ ಕಾಲದಲ್ಲಿ ಶಿವರಾಮಣ್ಣ ಅವರು ಇದ್ರು, ಏನೇನ್ ನಡೀತು ಅಂತ ಅವ್ರು ನಮ್ಗೆ ಹಿರಿಯ ರಾಜಕಾರಣಿಗಳು ಅವ್ರು ಗೊತ್ತು ಅವಾಗ ಏನೇನ್ ವ್ಯತ್ಯಾಸ ಆಗಿತ್ತು, ಏನಕ್ಕಾಯ್ತು, ಯಾರು ಮಾಡಿದ್ರು ಅನ್ನೋದು. ಈಗ ಅದನ್ನ ಹಳೆದನ್ನೆಲ್ಲ ತಗೊಂಡು ಮಾತಾಡೋಂತ ಅವಶ್ಯಕತೆ ಏನಿದೆ? ಅದ್ರಲ್ಲಿ ನಮ್ಮ ತಾತ ಅವ್ರ ಪಾತ್ರ ಇದೆ ಅಂತ ಇಡೀ ಜಿಲ್ಲೆ ಅವ್ರೊಬ್ಬರೇ ಹೇಳಿದ್ದು ಅನ್ಸುತ್ತೆ. ಇಡೀ ಜಿಲ್ಲೆಲಿ ಅವ್ರ ಕುಟುಂಬದವರೇ ಒಬ್ರು ಮಾತಾಡಿಲ್ಲ, ಅವ್ರ ತಂದೆಯವ್ರು ಮಾತಾಡಿಲ್ಲ, ಅವ್ರ ಅಜ್ಜಿ ಮಾತಾಡಿಲ್ಲ, ಅವ್ರ ತಾತ ಅವ್ರು ಮಾತಾಡಿರ್ಲಿಲ್ಲ. ನಮ್ಗೆ ಅವ್ರ ತಾತ ಅವ್ರ ಬಗ್ಗೆ ತುಂಬಾ ಗೌರವ ಇದೆ, ಅಪಾರಾಜ್ಯದಂತ ಕಾಳಜಿ ಇದೆ. ಇವು ನಮ್ಮ ತಾತ ಅವ್ರ ಬಗ್ಗೆ ಅವ್ರು ಮಾತಾಡ್ಕೊಳ್ಳಿ, ಅವರು ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾರೆ, ಆಮೇಲೆ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ಇವರು ಬಾಯಿಗೆ ಬಂದಂಗೆ ಎಲುಬಿಲ್ಲದ ನಾಲ್ಗೆ ರೀತಿ ಮಾತಾಡ್ಕೊಳ್ಳಿ, ಅದಕ್ಕೇನಿಲ್ಲ. ಮುಂದಿನ ದಿನಗಳಲ್ಲಿ ಜನ ಉತ್ತರ ಕೊಡ್ತಾರೆ. ನಮ್ಮ ಏಳು ಕ್ಷೇತ್ರದಲ್ಲಿ ನಾವು ಈ ಬಾರಿ ಗೆಲ್ತೀವಿ. ಎಲುಬಿಲ್ಲದ ನಾಲಿಗೆ ಏನೇನೋ ಮಾತನಾಡ್ತಾರೆ. ಮಾನಸಿಕ ಸ್ಥಿಮಿತ ಕಳೆದುಕೊಂಡಿರುವ ಅವರ ಬಗ್ಗೆ ನಾನೇನ್ ಹೇಳಲಿ. ಮಾಜಿ ಪ್ರಧಾನಿಗಳ ಹಾಗೂ ನಮ್ಮ ತಾತನ ಬಗ್ಗೆ ಜಿಲ್ಲೆಯ ಜನತೆಗೆ ಅಪಾರ ಗೌರವವಿದೆ. ಇಲ್ಲಿಯವರೆಗೂ ಮಾಜಿ ಪ್ರಧಾನಿಗಳ ಕುಟುಂಬ ನಮ್ಮ ತಾತನ ಬಗ್ಗೆ ಮಾತನಾಡಿಲ್ಲ, ಜಿಲ್ಲೆಯ ಯಾವೊಬ್ಬ ಜೆಡಿಎಸ್ ನಾಯಕರು ಮಾತನಾಡಿಲ್ಲ. ಆದರೆ ಮಾನಸಿಕ ಸ್ಥಿಮಿತ ಕಳೆದುಕೊಂಡಿರುವವರು ಮಾತನಾಡಿದರೆ ನಾನು ಉತ್ತರ ಕೊಡೋದಿಲ್ಲ ಎಂದು ವಿಧಾನ ಪರಿಷತ್ತು ಸದಸ್ಯ ಸೂರಜ್ ರೇವಣ್ಣ ಮಾಡಿದ ಆರೋಪಗಳಿಗೆ ಸರಿಯಾಗಿಯೇ ಟಕ್ಕರ್ ಕೊಟ್ಟ ಸಂಸದ ಶ್ರೇಯಸ್ ಪಟೇಲ್ ಅವರು ತಾಲೂಕಿನ ಕಂದಾಯ ಇಲಾಖೆ, ಆಸ್ಪತ್ರೆ ಹಾಗೂ ಇನ್ನಿತರ ಕಚೇರಿಗಳಿಗೆ ಭೇಟಿ ನೀಡಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ ನಂತರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ ಕ್ಷೇತ್ರದಲ್ಲಿ ನಮ್ಮ ತಾತನ ಬಗ್ಗೆ ಹಾಗೂ ಮಾಜಿ ಪ್ರಧಾನಿಗಳ ಬಗ್ಗೆ ಗೌರವವಿದೆ. ಇಲ್ಲಿಯವರೆಗೂ ನಮ್ಮ ಕುಟುಂಬದ ಬಗ್ಗೆ ಆ ಕುಟುಂಬದವರು ಹಾಗೂ ಜೆಡಿಎಸ್ ಪಕ್ಷದವರೇ ಇಲ್ಲಿಯ ತನಕ ಮಾತನಾಡಿಲ್ಲ. ಆದರೆ ಸೂರಜ್ ರೇವಣ್ಣನವರದ್ದು ಏಲುಬಿಲ್ಲದ ನಾಲಿಗೆಯಿಂದ ಬಂದ ಮಾತುಗಳಿಗೆ ನಾವುಗಳು ಪ್ರಾಮುಖ್ಯತೆ ನೀಡುವುದಿಲ್ಲ. ಈ ಹಿಂದೆ ನಮ್ಮ ತಾತ ಮತ್ತು ಮಾಜಿ ಸಚಿವರಾದ ವಿ ಶಿವರಾಂ ಅವರ ಜೊತೆ ಇವರ ಕುಟುಂಬ ಯಾವ ರೀತಿಯಲ್ಲಿ ನಡೆದುಕೊಂಡಿದೆ ಎಂಬುದರ ಬಗ್ಗೆ ಚರಿತ್ರೆಯ ಪುಟದಲ್ಲಿ ದಾಖಲಾಗಿದೆ. ನಮ್ಮ ಗುರಿ ಮುಂದಿನ ದಿನಗಳಲ್ಲಿ ಜಿಲ್ಲೆಯ 7 ವಿಧಾನಸಭೆ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸುವುದು ಎಂದರು. ಬೇಲೂರು ತಾಲೂಕಿಗೆ ನಮ್ಮ ತಾಲೂಕು ಕಚೇರಿಗೆ ಇವತ್ತು ಭೇಟಿ ಕೊಡಲಿಕ್ಕೆ ಬಂದಿದ್ದೀನಿ. ಜೊತೆಗೆ ತಾಲೂಕು ಆಸ್ಪತ್ರೆ ಸುಮಾರು ನ್ಯೂನತೆಗಳಿದ್ದಾವೆ, ಅಲ್ಲಿ ಸುಮಾರು ಕಂಪ್ಲೇಂಟ್ಸ್ ಬಂದಿದ್ದಾವೆ. ಅದನ್ನು ನೋಡಲಿಕ್ಕೂ ಸಹ ಬೇಲೂರು ತಾಲೂಕು ಕಚೇರಿ ಮತ್ತು ಆಸ್ಪತ್ರೆ ಭೇಟಿ ಮಾಡಲಿಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮ ಶಿವರಾಮಣ್ಣ ಅವರ ಒಂದು ಮಾರ್ಗದರ್ಶನದಲ್ಲಿ ಸುಮಾರು ಸಮಸ್ಯೆಗಳು ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹೇಳಿದ್ದಾರೆ. ಅದನ್ನು ಬಗೆಹರಿಸೋ ಕೆಲಸವನ್ನು ನಾವು ಮಾಡ್ತೀವಿ. ಜೊತೆಗೆ ಇಲ್ಲಿ ಜ್ವಲಂತವಾದ ಸಮಸ್ಯೆ ಅಂತ ಹೇಳಿದ್ರೆ ಬಿಕ್ಕೋಡು ಹೋಬಳಿ ಅರಳಿ ಭಾಗದಲ್ಲಿ ಆನೆ ಹುಡುಕಾಟ ಮಿತಿ ಮೀರಿದೆ. ಅದನ್ನು ನಾವು ಸಂಸದಲ್ಲೂ ಸಹ ಚರ್ಚೆ ಮಾಡಿದ್ವಿ. ಜೊತೆಗೆ ನಮ್ಮ ಅರಣ್ಯ ಸಚಿವರ ಹತ್ರನೂ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಒಂದು ಸೂಕ್ತ ಮಾನದಂಡ ಹಾಕಿ ಒಂದು ಕಾರ್ಯಕ್ರಮ ರೂಪಿಸುವಂತ ಕೇಂದ್ರ ಸಚಿವರು ಆಗಿರ್ಬೋದು, ರಾಜ್ಯ ಸಚಿವರು ಇಬ್ಬರು ಸಹ ಅದಕ್ಕೆ ಬದ್ಧರಾಗಿದ್ದಾರೆ. ಜೊತೆಗೆ ಈ ಭಾಗದಲ್ಲಿ ನಿಮ್ಗೆಲ್ಲ ಗೊತ್ತಿರೋಂಗೆ ಕಾಫಿದು ಸಮಸ್ಯೆ ಅತಿ ಹೆಚ್ಚಿದೆ. ಮತ್ತೆ ನಮ್ಮ ಈ ಕಡೆ ಬಂದರೆ ಕಸಬಾ ಹೋಬಳಿ ಕಡೆ ಬಂದರೆ ಸುಮಾರು ನ್ಯೂನತೆಗಳಿದ್ದಾವೆ. ಅದನ್ನೆಲ್ಲ ಇವತ್ತು ತಾಲೂಕು ಕಚೇರಿ ಏನೇನು ಸಮಸ್ಯೆಗಳಿದೆ, ಅದು ಏನೇನು ಲೋಪದೋಷಗಳಿದೆ ಅದನ್ನೆಲ್ಲ ಚರ್ಚೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ನಗರದಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳು ಏನೇನಾಗಿದೆ, ಮತ್ತು ಜಲ್ ಜೀವನ್ ಮಿಷನ್ ಆಗಿರ್ಬೋದು, ಮತ್ತು ಶಾಲಾ ದುರಸ್ತಿಗಳು ಆಗಿರ್ಬೋದು, ಅಂಗನವಾಡಿಯಲ್ಲಿ ಏನೇನು ಸಮಸ್ಯೆಗಳಿದೆ ಅದನ್ನೆಲ್ಲ ಇವತ್ತು ಚರ್ಚೆ ಮಾಡಲಿಕ್ಕೆ ಬಂದಿದ್ದೀವಿ. ಬೇಲೂರು ಜನ ಶಿವರಾಮಣ್ಣ ಅವರ ಮುಂದಾಳತ್ವದಲ್ಲಿ, ನಾಯಕತ್ವದಲ್ಲಿ ಅತಿ ಹೆಚ್ಚು ಮತಗಳನ್ನು ನನಗೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕೊಡಿಸಿದ್ರು. ಹಾಗಾಗಿ ಬೇಲೂರಿನ ಸರ್ವೋತ್ತಮ ಅಭಿವೃದ್ಧಿಗೆ ಶ್ರಮಿಸುವಂಥ ಕೆಲಸವನ್ನು ನನ್ನ ಪರಿಮಿತಿಯಲ್ಲಿ ಏನೇನು ಬರ್ತದೆ ಮಾಡುವ ಕೆಲಸವನ್ನು ನಾವು ಮಾಡ್ತೀವಿ. ಆದಷ್ಟು ಬೇಗ ದುಡ್ಡು ಬಿಡುಗಡೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಕುಟುಂಬನೂ ಮುಗಿಸಕ್ಕಾಗಲ್ಲ, ಶಿವರಾಮಣ್ಣ ಕುಟುಂಬನೂ ಮುಗಿಸ ಯಾರ ಕುಟುಂಬನ ಯಾರ ಕೈಲೂ ಮುಗಿಸಕ್ಕಾಗಲ್ಲ. ಆಮೇಲೆ ಆಗಿನ ಕಾಲದಲ್ಲಿ ಶಿವರಾಮಣ್ಣ ಅವರು ಇದ್ರು, ಏನೇನು ನಡೀತು ಅಂತ ಅವ್ರು ನಮ್ಗೆ ಹಿರಿಯ ರಾಜಕಾರಣಿಗಳು ಅವ್ರು ಗೊತ್ತು ಅವಾಗ ಏನೇನು ವ್ಯತ್ಯಾಸ ಆಗಿತ್ತು, ಏನಕ್ಕಾಯ್ತು, ಯಾರು ಮಾಡಿದ್ರು ಅನ್ನೋದು. ಈಗ ಅದನ್ನ ಹಳೆದನ್ನೆಲ್ಲ ತಗೊಂಡು ಮಾತಾಡೋಂಥ ಅವಶ್ಯಕತೆ ಏನಿದೆ? ಅದ್ರಲ್ಲಿ ನಮ್ಮ ತಾತ ಅವ್ರ ಪಾತ್ರ ಇದೆ ಅಂತ ಇಡೀ ಜಿಲ್ಲೆ ಅವ್ರೊಬ್ಬರೇ ಹೇಳಿದ್ದು ಅನ್ಸುತ್ತೆ. ಇಡೀ ಜಿಲ್ಲೆಲಿ ಅವ್ರ ಕುಟುಂಬದವರೇ ಒಬ್ರು ಮಾತಾಡಿಲ್ಲ, ಅವ್ರ ತಂದೆಯವ್ರು ಮಾತಾಡಿಲ್ಲ, ಅವ್ರ ಅಜ್ಜಿ ಮಾತಾಡಿಲ್ಲ, ಅವ್ರ ತಾತ ಅವ್ರು ಮಾತಾಡಿರ್ಲಿಲ್ಲ. ನಮ್ಗೆ ಅವ್ರ ತಾತ ಅವ್ರ ಬಗ್ಗೆ ತುಂಬಾ ಗೌರವ ಇದೆ, ಅಪಾರಾಜ್ಯದಂತ ಕಾಳಜಿ ಇದೆ. ಇವು ನಮ್ಮ ತಾತ ಅವ್ರ ಬಗ್ಗೆ ಅವ್ರು ಮಾತಾಡ್ಕೊಳ್ಳಿ, ಅವರು ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾರೆ, ಆಮೇಲೆ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ಇವರು ಬಾಯಿಗೆ ಬಂದಂಗೆ ಎಲುಬಿಲ್ಲದ ನಾಲ್ಗೆ ರೀತಿ ಮಾತಾಡ್ಕೊಳ್ಳಿ, ಅದಕ್ಕೇನಿಲ್ಲ. ಮುಂದಿನ ದಿನಗಳಲ್ಲಿ ಜನ ಉತ್ತರ ಕೊಡ್ತಾರೆ. ನಮ್ಮ ಏಳು ಕ್ಷೇತ್ರದಲ್ಲಿ ನಾವು ಈ ಬಾರಿ ಗೆಲ್ತೀವಿ. ತಗೊಂತೀನಿ. ಬಂದಿದ್ದಾರಲ್ಲ ನೀವು ಟೆಂಪಲ್ದು ಮಾತಾಡ್ತೀನಿ, ನಾನು ಅದನ್ನು ಸಹ ಮಾತಾಡ್ತೀನಿ. ನಾವು ಐಬಿಲಿ ಹೇಳ್ದಂಗೆ ಸ್ವದೇಶ್ ದರ್ಶನ್ಗೆ ನಾನು ಕೇಂದ್ರ ಸಚಿವರು ನಾವು ಭೇಟಿ ಮಾಡಿದ್ವಿ. ಅವರು ಸಕಾರಾತ್ಮಕ ಸ್ಪಂದಿಸಿದ್ದಾರೆ.
2 ದೇವಸ್ಥಾನಗಳನ್ನು ಸೇರಿಸ್ತೀವಿ ಅಂತ. ಅದಾದರೆ ನಮಗೆ ಇನ್ನೂ ಇಲ್ಲಿ ಎಕಾನಮಿಗೂ ತುಂಬ ಉಪಯೋಗ ಆಗ್ತದೆ. ಇಲ್ಲಿ ಮಧ್ಯಮ ವರ್ಗದವರೆಲ್ಲ ಒಂದು ಜೀವನೋಪಾಯ ಉಳ್ಕೊಳ್ಳಿಕ್ಕೆ ಎಷ್ಟೋ ಅದು ಪ್ರೋತ್ಸಾಹದಿಂದ ಆಗ್ತದೆ. ಅದು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಕೇಂದ್ರ ನಮ್ಮ ಕಲ್ಚರ್ ಸಚಿವರು ಅದನ್ನು ಒಪ್ಕೊಂಡಿದ್ದಾರೆ.